ಅರಣ್ಯ ಇಲಾಖೆಯ ಟ್ರಾನ್ಸ್ಫರ್ ದಂಧೆ ಬಟಾ ಬಯಲಾಗಿದೆ. ಪೋಸ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಲಕ್ಷ ಲಕ್ಷ ವಸೂಲಿ ನಡೀತಾ ಇದೆ ಅನ್ನೋ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ಎಂಎಲ್ಎ ಹೆಸರಿನಲ್ಲಿ ಮೆಗಾ ಡೀಲ್ ಮಾಡ್ತಾ ಇದ್ದಾರೆ ಹರೀಶ್ ಅವರು ಅನ್ನೋ ಆರೋಪ. ಎಸಿಎಫ್ ಡಿಸಿಎಫ್ ಡಿಎಫ್ಒ ಅವರ ವರ್ಗಾವಣೆಯಲ್ಲೂ ಕೂಡ ಡೀಲ್ ನಡೀತಾ ಇದೆಯಾ ಅನ್ನೋ ಪ್ರಶ್ನೆಗಳು ಎದುರಾಗ್ತಾ ಇದೆ. ಎಂಎಲ್ಎ ಲೆಟರ್ ಹೆಡ್ ಅನ್ನ ಹಿಡಿದು ಪೋಸ್ಟಿಂಗ್ ಮಾಡೋದಕ್ಕೆ ಅಂತ ಲಾಬಿಗಳು ನಡೀತಾ ಇದೆ. ವರ್ಗಾವಣೆಗೆ 10 ಲಕ್ಷದ ರೇಟ್ಗಳನ್ನು ಫಿಕ್ಸ್ ಮಾಡಲಾಗಿದೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇದೆ. ಈ ಬಗ್ಗೆ ತೀವ್ರವಾಗಿ ಚರ್ಚೆಗಳು ಕೂಡ ಆರಂಭ ಆಗಿದೆ. ಈಗ ಇನ್ನು ಎಂಎಲ್ಎ ಲೆಟರ್ ಬಂದ್ರೆ ಸಾಕ ಪೋಸ್ಟಿಂಗು ಫಿಕ್ಸ್ ಆಗುತ್ತಾ? ಹೇಗೆ, ಯಾರ ಲೆಟರ್ಗೆ ಎಷ್ಟು, ಯಾರ ಪೋಸ್ಟಿಂಗ್ಗೆ ಎಷ್ಟು ರೇಟು, ವರ್ಗಾವಣೆ ದಂಧೆಯ ಹಿಂದೆ ಯಾರ ಕೈವಾಡ ಇದೆ ಗೊತ್ತಾ? ಪ್ರಜ್ವಲ್ ಬಲಗೈ ಭಂಟ ಹರೀಶ್ ಅವರ ಹೆಸರಲ್ಲಿ ಭರ್ಜರಿ ಡೀಲ್ಗಳು ನಡೀತಾ ಇದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಹರೀಶ್ ಮಾಡ್ತಾ ಇದ್ದಾರಾ ಅಧಿಕಾರಿಗಳಿಂದ ಹಣದ ಡೀಲು ಅನ್ನೋ ಪ್ರಶ್ನೆಗಳು, ಈ ರೀತಿಯ ಚರ್ಚೆಗಳು ಆರಂಭ ಆಗಿದ್ದಾವೆ. ಅದು ಕೂಡ ಪ್ರಜ್ವಲ್ ಬಲಗೈ ಭಂಟ ಹರೀಶ್ ಹೆಸರಲ್ಲಿ ಭರ್ಜರಿ ಡೀಲ್ಗಳು ನಡೀತಾ ಇದೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಪೋಸ್ಟಿಂಗ್ ಮಾಡಿಸೋದಕ್ಕೆ ಡೀಲ್ಗಳು ನಡೀತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪಾರದರ್ಶಕತೆಯನ್ನು ತರೋದಕ್ಕೆ ಯಾವ ರೀತಿ ಸರ್ಕಾರ ನಿರ್ಧಾರ ಮಾಡುತ್ತೆ ನೋಡಬೇಕಾಗುತ್ತೆ. ಯುಡಿ ವರ್ಗಾವಣೆಯಲ್ಲೂ ಕೂಡ ದುಡ್ಡಿಗೆ ಪೋಸ್ಟಿಂಗ್ ಫಿಕ್ಸ್ ಆಗಿದ್ದೇ ರೋಚಕ. ಯಾರಿಗೆ ಎಷ್ಟು ರೇಟು, ಪೇಮೆಂಟ್ ಲಿಸ್ಟ್ನಲ್ಲಿ ಇರೋರು ಯಾರ್ಯಾರು, ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ತುಷಾರ್ ಸಾಹಬ್ಗೆ ಯಾವುದು ಗೊತ್ತಿಲ್ವಾ? ಇದು ಇಲಾಖೆಯಲ್ಲೇ ವರ್ಗಾವಣೆ ದಂಧೆಗಳು ನಡೀತಾ ಇದೆ. ಅಧಿಕಾರಿಗಳ ಜಾಣ ಮೌನ ಯಾಕೆ? ವರ್ಗಾವಣೆ ದಂಧೆಗೆ ಬ್ರೇಕ್ ಹಾಕೋರು ಯಾರು ಹಾಗಾದ್ರೆ? ಹರೀಶ್ ವಿರುದ್ಧ ಕೇಳಿ ಬರ್ತಾ ಇದೆ 10 ಲಕ್ಷ ಡೀಲ್ ಆರೋಪ. ಎಂಎಲ್ಎ ಹೆಸರೇಳಿ 10 ಲಕ್ಷ ವರ್ಗಾವಣೆ ನಡೆದಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರೋಹನ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, ಇಲಾಖೆಯಲ್ಲಿ ಲಕ್ಷ ಲಕ್ಷ ಹಣ ಪಡ್ಕೊಂಡು ಪೋಸ್ಟಿಂಗ್ ಮಾಡುವಂತಹ ಒಂದು ದಂಧೆನೇ ನಡೀತಾ ಇದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಅರಣ್ಯ ಇಲಾಖೆಯ ವರ್ಗಾವಣೆ ಹಾಗೂ ಪೋಸ್ಟಿಂಗ್ಗಾಗಿ ಹಣದ ಡೀಲ್ ನಡೀತಾ ಇದೆ ಎಂಬುವಂತಹ ಆರೋಪ ಈಗ ಚರ್ಚೆಗೆ ಬಂದಿರುವಂತದ್ದು. ಏನು ಎಸಿಎಫ್ ಮತ್ತು ಡಿಎಫ್ಒ ಹುದ್ದೆಗಳ ಒಂದು ವರ್ಗಾವಣೆಯನ್ನು ಕೂಡ ಲಕ್ಷಾಂತರ ರೂಪಾಯಿ ಹಣದ ಬೇಡಿಕೆ ಇಡಲಾಗಿತ್ತು ಎಂಬುದು ಈಗಾಗಲೇ ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇನ್ನು ಎಂಎಲ್ಎ ಹೆಸರುಗಳಲ್ಲಿ ಲೆಟರ್ಗಳನ್ನ ಬಳಸಿ ಅಧಿಕಾರಿಗಳಿಗೆ ಪೋಸ್ಟಿಂಗ್ ಲಾಬಿ ಮಾಡಲಾಗ್ತಾ ಇದೆ ಎಂಬುದು ಕೂಡ ಈಗ ಆರೋಪದಲ್ಲಿ ತಳಕಾಕೊಂಡಿರ್ತಕ್ಕಂಥದ್ದು. ಇನ್ನು ಕೆಲವು ಹುದ್ದೆಗಳಲ್ಲಿ 10 ಲಕ್ಷ ರೂಪಾಯಿ ವರೆಗೂ ಕೂಡ ಈಗ ಡೀಲ್ ನಡೀತಾ ಇದೆ ಅನ್ನುವಂಥದ್ದು ಮಾತು ಕೊಡುವಾಗ ಈಗಾಗಲೇ ಕೇಳಿ ಬರ್ತಾ ಇದೆ. ಈ ಎಲ್ಲ ಆರೋಪಗಳ ನಡುವೆ ಕೂಡ ಹರೀಶ್ ಎಂಬ ವ್ಯಕ್ತಿಯ ಹೆಸರು ಕೂಡ ಈಗಾಗ ಕೇಳಿ ಬಂದಿರತಕ್ಕಂಥದ್ದು. ಎಂಎಲ್ಎ ಹೆಸರಿನಲ್ಲಿ ಅಧಿಕಾರಿ ವರ್ಗಾವಣೆ ಪೋಸ್ಟಿಂಗ್ಗೆ ಸಂಬಂಧಿಸಿದ ಹಣದ ಮಾತುಕತೆ ನಡೆಯಲಾಗ್ತಾ ಇತ್ತು ಅನ್ನೋದು ಈಗ ಆರೋಪಕ್ಕೂ ಸಂಬಂಧಪಟ್ಟ ಆರೋಪಕ್ಕೆ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಯುಡಿ ವರ್ಗಾವಣೆಯಲ್ಲೂ ಕೂಡ ಪಡ್ಕೊಂಡಿರ್ತಕ್ಕಂಥ ಪೋಸ್ಟಿಂಗ್ ಫಿಕ್ಸ್ ಮಾಡ್ಲಾಗ್ತಾ ಇದೆ ಎಂಬ ಆರೋಪ ಇತ್ತು. ಆ ಬಳಿಕ ಯಾರ್ಯಾರಿಗೆ ಎಷ್ಟು ಹಣ ಬೇಡಿಕೆ ಇಡಲಾಗಿದೆ ಎಂಬುದು ಕೂಡ ಈಗ ಎಷ್ಟೆಷ್ಟು ವಹಿವಾಟು ನಡೆದಿದೆ ಎಂಬುದು ಈಗಾಗಲೇ ಸ್ಪಷ್ಟತೆ ಬರಬೇಕಿದೆ. ಇಷ್ಟೆಲ್ಲ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ರೆ ಹಿನ್ನೆಲೆಯಲ್ಲೂ ಕೂಡ ಇಲಾಖೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಇವೆಲ್ಲವನ್ನು ಗಮನಿಸಿದಾಗ ನಿಜಕ್ಕೂ ಕೂಡ ವರ್ಗಾವಣೆ ದಂಧೆ ನಡೆಯುತ್ತಾ, ಇದರಲ್ಲಿ ಯಾರ್ಯಾರಿಗೆ ಎಷ್ಟು ಜನಕ್ಕೆ ಲಾಬಿ ಮಾಡಿಕೊಟ್ರೆ ಅನ್ನುವಂಥದ್ದು ಎಲ್ಲವೂ ಕೂಡ ತನಿಖೆ ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆ. ಹಾಗಾಗಿ ಹರೀಶ್ ವಿರುದ್ಧ ಕೇಳಿ ಬಂದಿರತಕ್ಕಂಥ 10 ಲಕ್ಷ ರೂಪಾಯಿ ಡೀಲ್ ಆರೋಪ ಸೇರಿದಂತೆ ಎಲ್ಲ ಆರೋಪಗಳು ಕೂಡ ತನಿಖೆಯ ಮುಖಾಂತರನೇ ಕೂಡ ಕೆಲವೊಂದಿಷ್ಟು ಈಗ ದೃಢವಾಗಬೇಕಿರುವಂತದ್ದು. ಇನ್ನು ಆರೋಪಗಳ ಬಗ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಪಷ್ಟತೆ, ಈಗಾಗಲೇ ಸತ್ಯಾಸತ್ಯತೆ ಹೊರಬರಕ್ಕೆ ಈಗ ಸೂಕ್ತ ತನಿಖೆ ಕೂಡ ನಡೆಯಬೇಕಾಗುತ್ತೆ ಅಂತ ಹೇಳ್ಬೋದು. ಸಂತೋಷ್, ಧನ್ಯವಾದಗಳು ರೋಹನ್ ನಿಮ್ಮೆಲ್ಲ ಮಾಹಿತಿಗೆ.